ಕೆಲವರಿಗೆ ಮಧ್ಯಾಹ್ನ ಊಟ ಆಗ್ತಿದ್ದಂತೆ ನಿದ್ದೆ ಎಳೆಯತೊಡಗುತ್ತೆ. ಆದರೆ ಆಫೀಸಿನಲ್ಲಿ ಇದ್ಕೊಂಡು ನಿದ್ದೆ ಮಾಡುವುದು ಹೇಗೆ? ಅದೊಂಥರ ಫಜೀತಿ. ಕೆಲವರಿಗಂತೂ ಬೆಳಗ್ಗೆ ತಿಂಡಿ ಆದ್ಮೇಲೂ ನಿದ್ದೆ ಸೆಳೆಯೋದುಂಟು. ಅವರದ್ದು ಮತ್ತೊಂಥರ ಫಜೀತಿ. ಅದೇನೇ ಇರಲಿ, ಹೀಗೆ ಹೊತ್ತಲದ ಹೊತ್ತಲ್ಲಿ ನಿದ್ದೆ ಬರೋದ್ಯಾಕೆ? ಇದಕ್ಕೇನಿದೆ ಪರಿಹಾರ? ಅದೆಲ್ಲವನ್ನು ನೋಡೋಣ ಈ ವರದಿಯಲ್ಲಿ. ತಿಂದ ಮೇಲೆ ತೂಕಡಿಸಿ ಬೀಳದಿರಿ. ಊಟವಾದ ನಂತರ ತೂಕಡಿಕೆ ತಪ್ಪಿಸಲು ಹೇಗೆ ಮಾಡಿ? ಮಧ್ಯಾಹ್ನ ತಿಂದ ಮೇಲೆ ನಿದ್ದೆ. ಈ ಟ್ರಿಕ್ಸ್ ಅನುಸರಿಸಿ. ಊಟದ ನಂತರ ನಿಮಗೆ ಯಾಕೆ ನಿದ್ರೆ ಮಾಡ್ಬೇಕನ್ಸುತ್ತೆ? ಊಟವಾದ ಬಳಿಕ ತೂಕಡಿಕೆ ಬರೋದಕ್ಕೆ ಕಾರಣ ಏನು ಅನ್ನೋದರ ಮಾಹಿತಿಯನ್ನ ನಾವೀಗ ನೋಡೋಣ. ಕೆಲವು ಆಹಾರಗಳಲ್ಲಿರುವ ಪೋಷಕಾಂಶಗಳು ತಿಂದ ನಂತರ ನಿಮಗೆ ಆಯಾಸವನ್ನ ಉಂಟು ಮಾಡ್ತವೆ. ಇದರಿಂದ ಹಗಲು ಹೊತ್ತಿನಲ್ಲೂ ಕೂಡ ನಿದ್ರೆ ಬರಬಹುದು. ಊಟದ ನಂತರ ತೂಕಡಿಕೆಯನ್ನು ನಿಯಂತ್ರಿಸಲು 8 ಪ್ರಮುಖ ಸಲಹೆಗಳು ಇಲ್ಲಿವೆ. ಮೊದಲಿಗೆ ನಿಮ್ಮನ್ನ ಹೈಡ್ರೀಕರಿಸಿ. ಆಯಾಸ ಮತ್ತು ಆಲಸ್ಯದ ಭಾವನೆಗಳು ನಿರ್ಜಲೀಕರಣಕ್ಕೆ ಕಾರಣವಾಗಿರಬಹುದು. ಹೈಡ್ರೇಟೆಡ್ ಆಗಿರಲು ನಿಮ್ಮ ಮೇಜಿನ ಬಳಿ ಯಾವಾಗಲೂ ನೀರಿನ ಬಾಟಲಿಯನ್ನು ಇಟ್ಕೊಂಡು ಆಗಾಗ ನೀರನ್ನು ಕುಡಿಯಿರಿ. ಸಕ್ಕರೆಯ ಪಾನೀಯಗಳು ಮತ್ತು ಅತಿಯಾದ ಕೆಫಿನ್ ಸೇವನೆಯಿಂದ ದೂರವಿರಿ. ಸಮತೋಲಿತ ಊಟ ಮಾಡಿ. ನಿಮ್ಮ ಊಟದಲ್ಲಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್, ಫೈಬರ್, ಆರೋಗ್ಯಕರ ಕೊಬ್ಬುಗಳು ಮತ್ತು ಪ್ರೋಟೀನ್ಗಳ ಮಿಶ್ರಣ ಇರುವಂತೆ ಎಚ್ಚರ ವಹಿಸಿ. ನೀವು ಆಲಸ್ಯವನ್ನು ಅನುಭವಿಸುವ ಭಾರಿ ಊಟ ಮತ್ತು ಎಣ್ಣೆಯುಕ್ತ ಊಟದಿಂದ ದೂರವಿರಿ. ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ನೇರ ಮಾಂಸ ಹಾಗೆ ಧಾನ್ಯಗಳಂಥ ಆಹಾರಗಳನ್ನು ಸೇವಿಸಿ. ಇವು ನಿಮಗೆ ದಿನವಿಡೀ ಶಕ್ತಿಯನ್ನ ನೀಡುತ್ತವೆ. ಇನ್ನು ವಾಕಿಂಗ್ ಮಾಡಿ. ಊಟದ ನಂತರ ಸ್ವಲ್ಪ ಹೊತ್ತು ಬೆಳಕಿನಲ್ಲಿ ವಾಕಿಂಗ್ ಮಾಡೋದ್ರಿಂದ, ತಾಜಾ ಗಾಳಿಯನ್ನು ಪಡೆಯೋದ್ರಿಂದ ನಿದ್ರೆಯಿಂದ ಬಚಾವಾಗಬಹುದು. ದೈಹಿಕ ಚಟುವಟಿಕೆಯಲ್ಲಿ ತೊಡಗುವುದರಿಂದ ಮೆದುಳು ಹೆಚ್ಚು ರಕ್ತ ಮತ್ತು ಆಮ್ಲಜನಕವನ್ನು ಸ್ವೀಕರಿಸಲು ಸಹಾಯ ಮಾಡುತ್ತದೆ. ಇದು ನಿದ್ರೆಯ ಭಾವನೆಗಳನ್ನು ಕಡಿಮೆ ಮಾಡುತ್ತೆ. ಆಳವಾದ ಉಸಿರಾಟ ಅಭ್ಯಾಸ ಮಾಡಿ. ಮೆದುಳಿಗೆ ಆಮ್ಲಜನಕದ ಹರಿವನ್ನು ಸುಧಾರಿಸಲು ಮತ್ತು ಶಾಂತತೆಯನ್ನು ಉತ್ತೇಜಿಸಲು ಆಳವಾದ ಉಸಿರಾಟ ಅಭ್ಯಾಸ ಮಾಡಿ. ನಿಮ್ಮ ಮೂಗಿನ ಮೂಲಕ ನಿಧಾನವಾಗಿ ಮತ್ತು ಆಳವಾಗಿ ಉಸಿರಾಡಿ. ನಂತರ ನಿಧಾನವಾಗಿ ನಿಮ್ಮ ಬಾಯಿಯ ಮೂಲಕ ಉಸಿರನ್ನು ಬಿಡಿ. ಇದು ಆಯಾಸವನ್ನ ಕಡಿಮೆ ಮಾಡಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯಕ. ಇನ್ನು ಪವರ್ ಸ್ಲೀಪ್ ಅಭ್ಯಾಸ ಮಾಡಿ. ಪವರ್ ಸ್ಲೀಪ್ ಅಂದ್ರೆ 5 ಅಥವಾ 10 ನಿಮಿಷ ಸಣ್ಣ ನಿದ್ರೆ ಮಾಡೋದು. ನಿಮ್ಮ ಊಟದ ವಿರಾಮದಲ್ಲಿ ಚಿಕ್ಕದೊಂದು ನಿದ್ರೆ ಮಾಡಿ. ಇದು ನಿಮ್ಮನ್ನ ರೀಚಾರ್ಜ್ ಮಾಡುತ್ತೆ. ನಿಮ್ಮ ದೇಹ ಮತ್ತು ಮನಸ್ಸನ್ನ 10 ರಿಂದ 20 ನಿಮಿಷಗಳ ನಿದ್ರೆ ಆಕ್ಟಿವ್ ಮಾಡುತ್ತೆ. ಇದು ನಿಮ್ಮ ಗಮನ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತೆ. ಆರೋಗ್ಯಕರ ತಿಂಡಿ ಸೇವಿಸಿ. ಹಗಲಿನಲ್ಲಿ ನಿಮ್ಮ ಮೇಜಿನ ಮೇಲೆ ಡ್ರೈ ಫ್ರೂಟ್ಸ್, ಹಣ್ಣುಗಳು, ಮೊಸರು ಅಥವಾ ಧಾನ್ಯದ ಬೌಲಿಟ್ಟುಕೊಳ್ಳಿ. ಪೌಷ್ಟಿಕ ಆಹಾರಗಳನ್ನು ಸೇವಿಸಿ. ಸಣ್ಣ ಆರೋಗ್ಯಕರ ತಿಂಡಿಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಶಕ್ತಿಯ ಕುಸಿತವನ್ನು ತಪ್ಪಿಸಲು ಕೂಡ ಸಹಾಯ ಮಾಡ್ತವೆ. ನೀವು ತೂಕಡಿಕೆ ಅನುಭವಿಸುತ್ತಿರುವಾಗ ನಿಮ್ಮ ಆಲೋಚನೆಗಳನ್ನು ಜಾಗೃತಗೊಳಿಸಲು ಸಹಾಯ ಮಾಡಲು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬದಲಾಯಿಸಿ. ಜಾಗರೂಕತೆ ಮತ್ತು ಗಮನವನ್ನು ಸುಧಾರಿಸಲು ಬೇರೆ ಕಾರ್ಯಸ್ಥಳಕ್ಕೆ ಹೋಗಲು ಪ್ರಯತ್ನಿಸಿ. ಜಾಗ ಬದಲಾಯಿಸಬಹುದು. ಇನ್ನು ಬೆಳಕು ಇರುವ ಕಡೆ ಕುಳಿತು ಕೆಲಸ ಮಾಡಿ. ಸಂಗೀತವನ್ನ ಕೇಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.